ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ವಿಶೇಷ ಖಾದ್ಯವಾಗಿದೆ. ಇದು ತುಂಬ ಹಳೆ ರೆಸಿಪಿ. ನೀರು ಕೋಡ್ಬೇಳೆ ಅಂತೇಳಿ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಬೇಕಾದ ಪದಾರ್ಥಗಳು ನಾನು ಈ ಕಪ್ಪಿನ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. 1 ಕಪ್ನಷ್ಟು ಅಕ್ಕಿ ಹಿಟ್ಟಿದೆ. ಈ ಕಪ್ಪಲ್ಲೇ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪಿದೆ. ಅರ್ಧ ಸ್ಪೂನಷ್ಟು ಜೀರಿಗೆ ಇದೆ. 3/4 ಕಪ್ನಷ್ಟು ಹುರಿದಿರುವಂತಹ ಶೇಂಗಾ ಬೀಜ ಇದೆ. ಇದೇ ಕಪ್ಪಲ್ಲೇ ತೊಗೊಂಡಿದ್ದೀನಿ ಮೆಜರ್ಮೆಂಟು. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ನೀರು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ಮಿಕ್ಸಿಗೆ ಜೀರಿಗೆ ಮತ್ತು ಶೇಂಗಾನ ಪುಡಿ ಮಾಡ್ಕೋಬೇಕಾಗುತ್ತೆ. 3/4 ಕಪ್ನಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾ, ಕಡಲೆಕಾಯಿ ಬೀಜ ಹಾಕೊಳ್ಳೋಣ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ. ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಶೇಂಗಾ ಪುಡಿ ರೆಡಿಯಾಗಿದೆ. ಹಿಟ್ಟು ಕಲಿಸ್ಕೊಳ್ಳೋಣ. 2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಳ್ಳೋಣ. 1 ಕಪ್ನಷ್ಟು ಅಕ್ಕಿ ಹಿಟ್ಟು, ಪುಡಿ ಮಾಡಿರುವಂತಹ ಶೇಂಗಾ ಬೀಜದ ಪುಡಿ, 1 ಸ್ಪೂನಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಎಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕಲಸಿದಾಗಿದೆ. ಚಪಾತಿ ಹಿಟ್ಟನ್ನ ಅದಕ್ಕಿದೆ. ಈಗ ಇದರಿಂದ ಕೋಡ್ಬಳೆ ಮಾಡ್ಕೋಬೇಕು. ಕೈಗೆ ಸ್ವಲ್ಪನೇ ಎಣ್ಣೆ ಹಾಕೋಣ. 1 ಡ್ರಾಪ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಹಿಟ್ಟು ತಗೋಣ. ಇದರಲ್ಲಿ 2 ಭಾಗ ಮಾಡ್ಕೋಬೋದು. ಈ ಥರ ಉದ್ದಗೆ ಮಾಡಿಕೊಂಡು ಕೊನೆ ಭಾಗನ ಈ ಥರ ಸೇರಿಸ್ಕೋಬೇಕು. ನೋಡಿ, ಚಿಕ್ಕ ಚಿಕ್ಕದಾಗಿ ಕೋಡ್ಬೇಳೆ ಮಾಡ್ಕೊಳ್ಳೋಣ. ಈ ಥರ ಉದ್ದಗೆ ಒರೆಸ್ಕೊಳ್ಳೋದು, ಕೊನೆ ಭಾಗನ ಜಾಯಿನ್ ಮಾಡೋದು. ಈ ಥರ ಎಲ್ಲ ಕೋಡ್ಬೇಳೆಯನ್ನು ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಕೋಡ್ಬೇಳೆಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಮಾಡಿಕೊಂಡು ನೀರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ 1 ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೋಬೇಕು. ಇದನ್ನ ಸ್ವಲ್ಪ ಉದ್ದಿನಬೇಳೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಉದ್ದಿನಬೇಳೆ ಆಗಿದೆ. ಇದಕ್ಕೆ 3 ಅಥವಾ 4 ಕಪ್ನಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ನೀರು ಹಾಕ್ಕೊಳ್ಳೋಣ. ಮೂರು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಹಾಕೋಣ. ನೀವು ಖಾರ ಜಾಸ್ತಿ ತಿಂತೀರಂದರೆ ಇಲ್ಲೂ ಕೂಡ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕಾಗುತ್ತೆ. 1/4 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದನ್ನು ಮುಚ್ಚಿಬಿಟ್ಟು ನೀರು ಕುದಿ ಬರಕ್ಕೆ ಬಿಡೋಣ. ನೋಡೋಣ. ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ. ಇದರೊಳಗಡೆ ಮಾಡಿರುವಂತಹ ಕೋಡ್ಬೇಳೆಗಳನ್ನ ಹಾಕೋಣ. ಎಲ್ಲ ಕೋಡ್ಬೇಳೆನ ಹಾಕಿದಾಗಿದೆ. ಹಾಕಿದ ತಕ್ಷಣಕ್ಕೇ ಕಲಿಸ್ಬಾರ್ದು. 1 ನಿಮಿಷ ಹಾಗೆ ಕುದಿಯಕ್ಕೆ ಬಿಡೋಣ. ನೋಡಿ, 1 ನಿಮಿಷ ಆದಮೇಲೆ ಮೇಲ್ಗಡೆ ತೇಲ್ ಬಂದಂಗಾಗುತ್ತೆ. ಆವಾಗ ಸ್ವಲ್ಪ ಕಲಿಸ್ಕೊಳ್ಳೋಣ.
ಈಗ ಇದನ್ನು ಐ ಫ್ಲೇಮಲ್ಲಿ 5 ನಿಮಿಷ ಬೇಯೋಕ್ಕೆ ಬಿಡೋಣ. ದೊಡ್ಡವರಲ್ಲಿ 5 ನಿಮಿಷ ಕುದ್ದಿದ್ದಾಗಿದೆ. ಉರಿನ ಸಣ್ಣ ಮಾಡಿಕೊಂಡು ಇದನ್ನು ಅರ್ಧ ಭಾಗದಷ್ಟು ಮಾತ್ರ ಮುಚ್ಚಿಬಿಟ್ಟು ಇನ್ನೂ ಒಂದು 5 ನಿಮಿಷ ಬೇಯಿಸೋಕೆ ಬಿಡೋಣ. 5 ನಿಮಿಷ ಆಗಿದೆ, ನೋಡ್ಕೊಳ್ಳೋಣ. ನೋಡಿ, ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೂ ಒಂದು 3 ನಿಮಿಷ ಹೀಗೆ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ ಸಣ್ಣ ಉರಿಯಲ್ಲಿ. ನೋಡೋಣ. ನೋಡಿ, ಇದು ಸಾಫ್ಟಾಗಿ ಬೆಂದಿದ್ದಾಗಿದೆ. ಈಗ ಒಲೆ ಆಫ್ ಮಾಡಿಕೊಂಡು ಮುಚ್ಚಿಬಿಟ್ಟು ಹೀಗೆ ಬಿಸಿಲಿ ಒಂದು 5 ನಿಮಿಷ ಹಾಗೆ ಬಿಡೋಣ. ಈಗ ಇದನ್ನ ನೋಡೋಣ. ನೋಡಿ, ಈ ಥರ ಇದೇ ಬಿಸಿಲಿ 5 ನಿಮಿಷ ಬಿಡೋದ್ರಿಂದ ಕೋಡುಬಳೆ ಎಲ್ಲ ಚೆನ್ನಾಗಿ ರಸ ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಒಳಗಡೆಯಿಂದ ಬೆಂದಂಗೆ ಆಗುತ್ತೆ. ರಸ ಕೂಡ ಸ್ವಲ್ಪ ಗಟ್ಟಿಯಾದಂಗೆ ಆಗುತ್ತೆ. ನಿಮಗೆ ರಸ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಅಕ್ಕಿಟ್ಟನ್ನ ಕಲಿಸ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹಾಕೋಬೋದು. ಈಗಿದು ರೆಡಿಯಾಗಿದೆ. ಸರ್ವಿಂಗ್ ಬೌಲಿಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ರುಚಿಕರವಾದಂತಹ ನೀರು ಕೋಡುಬಳೆ ರೆಡಿಯಾಗಿದೆ. ಇದು 40ರಿಂದ 50 ವರ್ಷಗಳ ಕಾಲ ಹಳೆ ರೆಸಿಪಿ. ಇದು ನಮ್ಮ ಅಜ್ಜಿ ರೆಸಿಪಿ. ನಾವು ಚಿಕ್ಕವರಿರುವಾಗ ಈ ರೆಸಿಪಿನ ಮಾಡಿ ನಮಗೆ ಕೊಡ್ತಾ ಇದ್ರು. ಸೊ ನಿಮಗೆಲ್ಲ ಪರಿಚಯಿಸೋಕ್ಕೋಸ್ಕರ ನಾನಿವತ್ತು ಈ ನೀರು ಕೋಡುಬಳೆನ ಮಾಡಿ ತೋರಿಸಿದ್ದೀನಿ. ಮಾಡೋದು ಸ್ವಲ್ಪನೇ ಕಷ್ಟ, ಬಟ್ ರುಚಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಇಂಡಿಯನ್ ರಿಂಗ್ ಪಾಸ್ತಾ ಅಂತ ಕೂಡ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟವಾಗುತ್ತೆ. ರುಚಿಕರವಾದಂತಹ ನೀರು ಕೋಡುಬಳೆ ಮಾಡೋದು ಹೇಗೆ ನೋಡಿದ್ದೀರಾ? ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಮಾಡಿ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.